ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಹಾಕ್ತಿದ್ದೀವಿ ಸ್ಕೂಲ್ಗೆ. ಎಲ್ಲ ಸ್ಕೂಲು ಶೆಡ್ಡಿಗೆ ಕಟ್ತಿದ್ದೀವಿ. ಮತ್ತು ಇನ್ನೊಂದೇನು ಅಂದರೆ ಒಣಹುಲ್ನ ಕೊಡವಿ ಹಾಕಿ, ಯಾಕಂತಂದರೆ ಸಖತ್ತು ಡಸ್ಟ್ ಇರುತ್ತೆ, ಧೂಳಿರುತ್ತೆ. ಹಾಗೆ ಹಾಕ್ಬೇಡಿ ಸ್ಕೂಲ್ಗೆ, ಕಾಯಿಲೆ ಆಗೋ ಚಾನ್ಸಸ್ ಇರುತ್ತೆ. ಇವಾಗೆಲ್ಲ ಶೆಡ್ಗಳಲ್ಲೇ ಕಟ್ಟಿದ್ದೀವಿ ಸ್ಕೂಲ್ನ. ಸಖತ್ತು ಬಿಸಿಲು ನೋಡಿ. ಸ್ವಲ್ಪ ಸೌದೆನೂ ಹಾಯ್ಕೊಂಡು ಎಡೆಮಟ್ಟೆ ಸಖತ್ತು ಒಣಗಿದ್ದು. ಹಾಗಾಗಿ ಅವನು ಹಾಯ್ಕೊಂಡು ಇಂಥ ಟೈಮಲ್ಲಿ ಹುಷಾರಾಗಿರ್ಬೇಕು, ಯಾಕಂದರೆ ಹಾವು ಪಾವು ಇರ್ತವೆ ಜಾಸ್ತಿ ಇದ್ರಾಗೆ. ನಮ್ಮ ಪಾರ್ಟ್ನರ್ ನೇಪಿಯರ್ ಕುಯ್ತಿದ್ರು. ನಾನು ನೇಪಿಯರ್ ಕುಯ್ದಿರೋದನ್ನ ತಗೊಂಡೋಗಿ ಶೆಡ್ಡಿಗೆ ಹಾಕ್ತಿದ್ದೆ. ಯಾಕಂತಂದರೆ ಕರೆಂಟ್ ಬರುತ್ತೆ, 2 ಗಂಟೆ ಕರೆಂಟು, ಮಧ್ಯಾಹ್ನದ ಹೊತ್ತು ಈ ಶಿಫ್ಟು. ಅದಕ್ಕೆ ಅಂಥೇಳಿ ಚಾಪ್ ಕಟ್ರ್ ಹತ್ರ ತಗೊಂಡೋಗಿ ಹಾಕ್ತಾಯಿದ್ದೆ. ತೊಟ್ಟಿ ಬೇರೆ ಕ್ಲೀನ್ ಮಾಡಬೇಕಿತ್ತು, ಯಾಕೆಂತಂದರೆ ಫುಲ್ಲು ಡ್ರೈ ಆಗಿತ್ತು. ನಾವು ನೋಡಿಕೊಂಡೇ ಇರಲಿಲ್ಲ. ತೊಟ್ಟಿ ಹತ್ರ ಬಂದಾಗ ಖಾಲಿಯಾಗಿತ್ತು. ಕ್ಲೀನ್ ಮಾಡಿ ಮತ್ತೆ ನೇಪಿಯರ್ ಕುಯ್ಬೇಕಿತ್ತು. ನಮ್ಮ ಪಾರ್ಟ್ನರ್ ಕುಯ್ತಿದ್ದಾರೆ, ನನ್ನ ಕೈಲಿ ಆಗಲಿಲ್ಲ. ಯಾಕೆಂತಂದರೆ ಬಿಸಿಲು, ಇನ್ನೊಂದು ಯಾಕೋ ತಲೆ ಸಖತ್ತು ನೋವು. ಅದಕ್ಕೆ ಬಂದು ಸುಮ್ಮನೆ ಕುಂತ್ಬಿಟ್ಟಿದ್ದೆ ಆರಾಮಾಗಿ.